ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲಿ ನೋಡಿದರೂ ಬೆಳ್ಳುಳ್ಳಿ ಕಬಾಬ್ ರೀಲ್ಸ್ದೇ ಹವಾ. ಈಗ ಮಾರ್ಕೆಟ್ನಲ್ಲೂ ಬೆಳ್ಳುಳ್ಳಿ ಹವಾ ಜಾಸ್ತಿಯಾಗಿದೆ. ಮೊದಲು ಮಾರ್ಕೆಟ್ನಲ್ಲಿ 100ರಿಂದ 150 ರೂಪಾಯಿ ಇದ್ದ ಬೆಳ್ಳುಳ್ಳಿ ದರ ಈಗ 450ರಿಂದ 500 ರೂಪಾಯಿಗೆ ಏರಿಕೆ ಆಗಿದೆ. ಕೆಲವೊಮ್ಮೆ ಮಾರ್ಕೆಟ್ನಲ್ಲಿ ವಿವಿಧ ಕಾರಣಗಳಿಂದ ದಿಢೀರ್ ಏರಿಕೆಯಾಗುವ ತರಕಾರಿ ಬೆಲೆಯಿಂದ ಗ್ರಾಹಕರು ತತ್ತರಿಸಬಹುದು. ಆದರೆ ಅದೇ ತರಕಾರಿ ಬೆಲೆ ಏರಿಕೆಯಾದರೆ ರೈತರ ಬದುಕು ಹಸನಾಗುತ್ತದೆ. ಕಳೆದ ವರ್ಷ ಟೊಮೆಟೊ, ಇದೀಗ ಬೆಳ್ಳುಳ್ಳಿ ಆ ಲಿಸ್ಟಿಗೆ ಸೇರ್ಪಡೆಯಾಗಿದೆ. ಹೌದು ವೀಕ್ಷಕರೇ, ಸದ್ಯ ಬೆಳ್ಳುಳ್ಳಿಗೆ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಬಂದಿದೆ. ಕೆಜಿಗೆ 400 ರೂಪಾಯಿಗಿಂತ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಚಿಂದ್ವಾರ ಜಿಲ್ಲೆಯ ಬಾಮನವಾಡ ಎಂಬಲ್ಲಿನ ಯುವ ರೈತ ರಾಹುಲ್ ದೇಶ್ಮುಖ್ ಎಂಬುವರ 13 ಎಕರೆಯಲ್ಲಿ ಬೆಳ್ಳುಳ್ಳಿ ಬೆಳೆದಿದ್ದು ಇದೀಗ 3 ತಿಂಗಳುಗಳಲ್ಲಿ ಕೋಟ್ಯಾಧೀಶರಾಗಿದ್ದಾರೆ. ರಾಹುಲ್ ದೇಶ್ಮುಖ್ ತಮ್ಮ 13 ಎಕರೆ ಜಮೀನಿನಲ್ಲಿ ಬೆಳ್ಳುಳ್ಳಿ ಬೆಳೆಯಲು ನಿರ್ಧರಿಸಿದರು. ಆ ಸಂದರ್ಭದಲ್ಲಿ ಬಿತ್ತನೆ ಬೀಜಗಳಿಗೆ ಕೆಜಿಗೆ ಸುಮಾರು 300 ರೂಪಾಯಿ ಇತ್ತು. ಸಾಲ ಮಾಡಿ ನಾಟಿ ಮಾಡಿದರು. 13 ಎಕರೆಯಲ್ಲಿ ಬೆಳ್ಳುಳ್ಳಿ ಬಿತ್ತನೆ ಮಾಡಿಯೇ ಬಿಟ್ಟರು. ವೀಕ್ಷಕರೇ, ಬೆಳ್ಳುಳ್ಳಿ ಕೈ ಸೇರುವ ಹೊತ್ತಿಗೆ 3 ತಿಂಗಳುಗಳಲ್ಲಿ ಬೀಜ, ಗೊಬ್ಬರ, ಕೂಲಿ ಎಲ್ಲ ಸೇರಿ ಸುಮಾರು 25 ಲಕ್ಷ ಖರ್ಚು ಮಾಡಿದ್ದಾರೆ. ಅವರ ಅದೃಷ್ಟಕ್ಕೆ ಬೆಳ್ಳುಳ್ಳಿಯ ಬೆಲೆ ನಿರೀಕ್ಷೆಗಿಂತಲೂ ಹೆಚ್ಚಾಗಿದೆ. ಹೀಗಾಗಿ ಕೇವಲ 3 ತಿಂಗಳುಗಳಲ್ಲಿ ಸುಮಾರು 1 ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಪಡೆದಿದ್ದಾರೆ. ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿಗೆ ಕೆಜಿಗೆ 450ರಿಂದ 500 ರೂವರೆಗೆ ಇದೆ. ರಾಹುಲ್ ದೇಶ್ಮುಖ್ 1 ಎಕರೆಯಲ್ಲಿ ಸುಮಾರು 14ರಿಂದ 16 ಕ್ವಿಂಟಲ್ ಬೆಳ್ಳುಳ್ಳಿ ಉತ್ಪಾದನೆಯಾಗಿದೆ. ಇದರಿಂದ ಎಕರೆಗೆ ಸುಮಾರು 7ರಿಂದ 8 ಲಕ್ಷ ರೂಪಾಯಿ ಲಾಭ ಕೈ ಸೇರಿದೆ. ವಿಶೇಷವೆಂದರೆ ಬೆಳ್ಳುಳ್ಳಿಯನ್ನು ಕಳ್ಳರಿಂದ ರಕ್ಷಿಸಲು ಸಿಸಿಟಿವಿಯನ್ನು ಅಳವಡಿಸಿದ್ದಾರೆ. ವೀಕ್ಷಕರೇ, ಈ ಬೆಳ್ಳುಳ್ಳಿ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನು ನೋಡಲು ತಪ್ಪದೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.